ಅದು ನಂದು ಟ್ರೀಟ್ಮೆಂಟ್ ಇಷ್ಟು ಕಾಸ್ಟ್ಲಿ ಅಂತಲ್ಲ, ಒಂದ್ ದಿವ್ಸಕ್ಕೆ 581 ರೂಪಾಯಿ ಇಂಜೆಕ್ಷನ್. ಇವತ್ ನಂದು ಕನ್ಸೀವ್ ಆಗ್ಯದಂದ್ರೆ 9 ತಿಂಗಳು ಡೆಲಿವರಿ ಆಗ್ಬಿಟ್ಟ ತಗೊಳ್ಬೇಕು. ನಾ 581 ಬೇಗ ಮಾಡದಿ ಏನಾಗ್ತದಾಗ್ಲಿ ತಗೋರಿ ಇಂಜೆಕ್ಷನ್ ಅಂದ್ರೆ. ನನ್ ಪ್ರಿನ್ಸಿಪಲ್ ಮೇಡಮ್ ವಿಜಯಲಕ್ಷ್ಮಿ ಪಟ್ಟಿದ್ ಅಂತ ಹೇಳಿ ಅವ್ರನ್ನ ಇಂಥ ಸಮಯದಲ್ಲಿ ನೆನಪಿಸ್ಕೋಬೇಕು. ನಂದು ಎಲ್ಲಾ ಕಷ್ಟ ಸುಖದೊಳಗೂ ಅವ್ರು ಸಪೋರ್ಟ್ ಮಾಡಿದ್ರು ಆ ಟೈಮಿಗ. 6 ಮಂತ್ ಆಗಿತ್ತು ನನಗೆ ಫ್ಲೂಯಿಡ್ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ವಾಟರ್ ಲೀಕ್ ಆಗ ಡಾಕ್ಟರ್ ಅಂದ್ರು ಬೆಡ್ ರೆಸ್ಟ್ ಬೇಕೇ ಬೇಕು. ಅದು ಯಾವ ತರ ಬೆಡ್ ರೆಸ್ಟ್ ಅಂದ್ರೆ ನೀವು ಫುಲ್ ಬೆಡ್ ಮೇಲೆ ಇರ್ಬೇಕು, ಹಾಸ್ಪಿಟಲೈಸ್ ಇರ್ಬೇಕು. ಈ ಜನರಲ್ ನಾರ್ಮಲ್ ವಾರ್ಡ್ ಲೇಬರ್ ಮಾಡೋದ್ರ ತಿಳ್ಕೊಂಡಿರ್ಬೇಕು. ಕಂಟಿನ್ಯೂ ಪೇಷಂಟ್ಸ್ ಇರ್ತಾವ, ಚೀರೋದು ಓದ್ರದು, ಯಾಕಂದ್ರೆ ಅಲ್ಲಿ ರಿಸ್ಕಿ ಪ್ರೆಗ್ನೆನ್ಸಿನೇ ಬಂದಿರ್ತಾವ. ಸೊ ಅಂತ ಇದ್ರೊಳಗ ನಾನು 6 ತಿಂಗಳು ಕಳೆದೆ. ಇಷ್ಟೆಲ್ಲಾ ಗ್ಯಾಪ್ ಅಲ್ಲಿ ಪ್ರೆಗ್ನೆನ್ಸಿ ಸೆಕೆಂಡ್ ಆಯ್ತು ನಂದು. ಸೆಕೆಂಡ್ ಆದಾಗ ಡಾಕ್ಟರ್ ಹೇಳ್ಬಿಟ್ರು, ಇಲ್ಲ ಇದು ನಿಮ್ದು ಲೇಟ್ ಪ್ರೆಗ್ನೆನ್ಸಿ ಅದ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ನೀವು 35 ಅಬೌವ್ ಏಜ್ ಅದ. ಮೋರ್ ಓವರ್ ರಿಲೇಷನ್ ಮ್ಯಾರೇಜ್, ಸೋದರ ಮೋನ್ ಮಗ ಅಂತೀರಿ, ರಿಲೇಷನ್ ಒಳಗೆ ಮ್ಯಾರೇಜ್, ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಹೋಗು. ಸೊ ಇದು ಪ್ರಾಬ್ಲಮ್ ಹೆಂಗಂದ್ರೆ ಪ್ರೆಗ್ನೆನ್ಸಿ ಅಂತಂದ್ರೆ ಫಸ್ಟ್ ಆಫ್ ಆಲ್ 100% ಗ್ಯಾರಂಟಿ ಇಲ್ಲ ಸಕ್ಸಸ್ಫುಲಿ ಬೇಬಿ ಬರ್ತದ ನಾವ್ ಹೇಳಂಗಿಲ್ಲ. ಅಕಸ್ಮಾತ್ ಬೇಬಿ ಹೊರಗಡೆ ಬಂದ್ರು ಕಾಂಟಿನೆಂಟಲ್ ಡಿಸೀಸ್ ಅಂತ ಆಗ್ತಾವ. ಅಂದ್ರೆ ಮಾನಸಿಕ ಬುದ್ಧಿಮಾಂದ್ಯ ಆಗ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಆಗ್ಬೋದು, ಯಾವ್ದೋ ಒಂದು ನಿಮ್ಗೆ ವೀಕ್ನೆಸ್ ಇರುವಂತ ಮಗುನೇ ಹುಡ್ತದ ಅಂತಂದ್ರು. ಆ ಟೈಮಿಗೆ ನಾವ್ ಇಬ್ರು ಗಂಡ ಹೆಂಡತಿ ವಿಚಾರ ಮಾಡಿದ್ವಿ, ಇಷ್ಟು ಕಷ್ಟಪಟ್ಟು ಮಾಡಿದ್ಮೇಲೆ ಹಿಂಗಾದ್ರೆ ಹೆಂಗಪ್ಪ, ಏನ್ ಮಾಡಿದ್ವು. ನಾನ್ ನಮ್ಮ ಮನೆಯವ್ರಿಂದ ಇಲ್ರಿ ರಾಯರಿದ್ದಾರೆ ನಮ್ಮ ಮೇಲೆ, ನೀವ್ ವಿಚಾರ ಮಾಡ್ಬೇಡ್ರಿ, ನೋಡೋಣ ಎಲ್ಲಿಗಂತ ಹತ್ತದ. ಅತ್ತಿ ಮಾವನು ಆಸೆ ಪಟ್ಟಾರೆ, ನಾವು ಕಷ್ಟಪಟ್ಟು ಇಷ್ಟ ಮಾಡೀವಿ, ಏನಾಗ್ಲಿ ಟ್ರೀಟ್ಮೆಂಟ್ ತಗೊಂಡ್ ಒಂದ್ ಸ್ವಲ್ಪ ಮಾಡೋಣ ಅಂತ ಹೇಳಿ ಶಲಾಪುರಿಗೆ ಹೋದ್ವಿ, ಟ್ರೀಟ್ಮೆಂಟ್ ತಗೊಂಡ್ವಿ. ಅದು ನಂದು ಟ್ರೀಟ್ಮೆಂಟ್ ಇಷ್ಟು ಕಾಸ್ಟ್ಲಿ ಅಂತಲ್ಲ, ಒಂದ್ ದಿವ್ಸಕ್ಕೆ 581 ರೂಪಾಯಿ ಇಂಜೆಕ್ಷನ್. ಇವತ್ ನಂದು ಕನ್ಸೀವ್ ಆಗ್ಯದಂದ್ರೆ 9 ತಿಂಗಳು ಡೆಲಿವರಿ ಆಗ್ಬಿಟ್ಟ ತಗೊಳ್ಬೇಕು. ನಾ ಒಂದ್ ದಿವಸ ತಗೋಬೇಕು ಪ್ರತಿದಿನ. ನಿಮ್ಮನ್ನ ನೋಡಿದ್ರೆ ಇಷ್ಟ ನಾವು ಬಿಡಂಗ ಫ್ಯಾಮಿಲಿ ಅವರು ಆದ್ರೂ ನಾವು ರಿಸ್ಕ್ ತಗೊಂಡ್ವಿ. ಗಂಡ ಹೆಂಡತಿ ಹೆಂಗ ಅಂತಂದ್ರೆ ಜೀವನದಾಗ ರಿಸ್ಕ್ ತಗೊಂಡ್ರೆ ಮುಂದ್ ಬರ್ತೀವಿ, ಅದನ್ನ ಬಿಲೀವ್ ಮಾಡ್ದವ್ರು. 581 ಬೇಗ ಮಾಡದಿ ಏನಾಗ್ತದಾಗ್ಲಿ ತಗೋರಿ ಇಂಜೆಕ್ಷನ್ ಅಂದ್ರೆ ಸ್ಟಾರ್ಟ್ ಮಾಡ್ದೆ. ಕನ್ಸೀವ್ ಆದ ದಿವಸ ಇಂಜೆಕ್ಷನ್ ತಗೋತಿದ್ವಿ. 8 ದಿವಸಕ್ಕೊಮ್ಮೆ ಶಲಾಪುರಕ್ಕೆ ಹೋಗುದು. ಹೋದಾಗ ಒಂದ್ 20,000 ರೂಪಾಯಿ ಖರ್ಚು ನಮ್ದು. ಅದ್ ಬರೀ ಒಂದ್ ಸ್ಕ್ಯಾನಿಂಗ್ಗೆ 400,000 ರೂಪಾಯಿ ಅಂತಿದ್ರು. ಒಳಗೆ ಎಂಟ್ರಿ ಆಗ್ಲಿಕ್ಕೆ 2,000 ರೂಪಾಯಿ. ಒಂದ್ಸಲ ಹೋದ್ನಂದ್ರೆ ಒಂದ್ 10,000 ರೂಪಾಯಿ ಖರ್ಚು ಆಗೋದೆ. ಸೊ ಇಷ್ಟು ಕಷ್ಟಪಟ್ಟು ರೊಕ್ಕ ಹಾಕಿದ್ವಿ. ಅಲ್ಲ ಮೇಗ ಹೆಂಗ್ ಮಾಡುದು, ಜಾಬ್ ಬಿಟ್ಬಿಡು ಅಂತರಿಂದ ಮತ್ತ ವೀಕ್ ಅದ ಪ್ರಾಬ್ಲಮ್ ಅದ ಅಂತ ಹೇಳಿದಾರ. ಈಗಾದ್ರೂ ಜಾಬ್ ಬಿಡೋದ್ರ ಜಾಬ್ ಅವಾಗೂ ಬಿಟ್ಟಿಲ್ಲ ಮೇಡಮ್. ಜಸ್ಟ್ 3 ತಿಂಗಳಾಗಿತ್ತು, ಡಾಕ್ಟರ್ ಬಿಡು ಅಂದ್ರು, ಬಟ್ ನಾ ಬಿಡ್ಲಿಲ್ಲ. ನಮ್ಮ ಪ್ರಿನ್ಸಿಪಲ್ ಮಾಡಕ್ಕಂತೆ, ಮೇಡಮ್ ಹಿಂಗ್ರಿ ರಿಸ್ಕ್ ಪ್ರೆಗ್ನೆನ್ಸಿ ಇರ್ಲಿ ಅದ ರೆಸ್ಟ್ ಮಾಡ್ಬೇಕಂತ ಮಾಡೀನಿ, ಹುಚ್ಚಿ ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಡ, ಕಾಸ್ಟ್ಲಿ ಟ್ರೀಟ್ಮೆಂಟ್ ತಗೊಳೈತಿ, ಮತ್ ಅಣ್ಣನೂ ತ್ರಾಸ ಆಗ್ತದ, ಅವ್ರದ್ದು ವಿಚಾರ ಮಾಡು, ಕಂಟಿನ್ಯೂ ಮಾಡಿ ಜಾಬ್, ನಾವಿದೇವಲ್ಲ ನಿನ್ ಸಪೋರ್ಟ್, ನೀನ್ ಇವೇನ್ ಬೇಕೆಲ್ಲ ಸಪೋರ್ಟ್ ಮಾಡ್ತೀವಿ, ಅದೇ ಫೈನಾನ್ಷಿಯಲಿ ಆಗ್ಲಿ ಪ್ರೊಫೆಷನಲಿ ಆಗ್ಲಿ ನಾ ಹೆಲ್ಪ್ ಮಾಡ್ತೀನಿ. ನನ್ ಪ್ರಿನ್ಸಿಪಲ್ ಮೇಡಮ್ ವಿಜಯಲಕ್ಷ್ಮಿ ಪಟ್ಟಿದ್ ಅಂತ ಹೇಳಿ ಅವ್ರನ್ನ ಇಂಥ ಸಮಯದಲ್ಲಿ ನೆನಪಿಸ್ಕೋಬೇಕು. ನಂದು ಎಲ್ಲಾ ಕಷ್ಟ ಸುಖದೊಳಗೂ ಅವ್ರು ಸಪೋರ್ಟ್ ಮಾಡಿದ್ರು ಆ ಟೈಮಿಗ. ನಾ ಅಂದ್ರೆ ಮೇಡಮ್ ಬಹಳ ಕಾಸ್ಟ್ಲಿ ಇದೆ ಟ್ರೀಟ್ಮೆಂಟ್ ಅಂತ. ಸೊ ನನಗ ಇಲ್ಲಿ ಬಂದಂದ್ರ ಆಮೇಲೆ ಹೆಚ್ಚು ಕಮ್ಮಿ ಆದ್ರ ಇಷ್ಟು ರೊಕ್ಕ ಹಾಕಿದ್ದು ವೇಸ್ಟ್ ಆಗ್ತದ್ರಿ ಮೇಡಮ್, ಬ್ಯಾಡ್ ಹಂಗ್ ಮಾಡ್ಬೇಕಾ, ನೀನು ಮಾಡು, ನಿನ್ ಏನೇ ಕಷ್ಟ ಆದ್ರೂ ಎಲ್ಲ ನೆವಿನಾಗಿರ್ತೀನಿ, ಅದು ಫೈನಾನ್ಷಿಯಲಿ ಆದ್ರೆ ರೊಕ್ಕ ಕೊಡ್ತೀನಿ, ನಿನ್ಗೆ ಏನ್ರಿ ಕಷ್ಟ ಬಂದ್ರೆ. ಇಲ್ಲಿ ಏನ್ರ ನಿನ್ ತ್ರಾಸ ಆದ್ರೂ ಎನಿ ಟೈಮ್ ಜೊತೆಗೆ ನಾ ಇರ್ತೀನಿ, ನಾ ಅಡ್ಜಸ್ಟ್ ಮಾಡ್ತೀನಿ ಮಾಡ್ಕೋ ಅಂದ್ರು. ಆ ಸಂಸ್ಥಾನ ಅಷ್ಟೇ ಒಳ್ಳೆದಿತ್ತು, ಎಲ್ರು ಕೋಆಪರೇಟ್ ಮಾಡಿದ್ರು. ಪ್ರೆಗ್ನೆನ್ಸಿ ಮುಂದ್ ಬಂದ್ರು 6 ಮಂತ್ ಆಗಿತ್ತು, ನನಗೆ ಫ್ಲೂಯಿಡ್ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಸೊ ವಾಟರ್ ಲೀಕ್ ಆಗ ಡಾಕ್ಟರ್ ಅಂದ್ರು ಬೆಡ್ ರೆಸ್ಟ್ ಬೇಕೇ ಬೇಕು. ಅದು ಯಾವ ತರ ಬೆಡ್ ರೆಸ್ಟ್ ಅಂದ್ರೆ ನೀವು ಫುಲ್ ಬೆಡ್ ಮೇಲೆ ಇರ್ಬೇಕು, ಹಾಸ್ಪಿಟಲೈಸ್ ಇರ್ಬೇಕು. ಈ ಜನರಲ್ ನಾರ್ಮಲ್ ವಾರ್ಡ್ ಲೇಬರ್ ಮಾಡೋದ್ರ ತಿಳ್ಕೊಂಡಿರ್ಬೇಕು. ಕಂಟಿನ್ಯೂ ಪೇಷಂಟ್ಸ್ ಇರ್ತಾವ, ಚೀರೋದು ಓದ್ರದು, ಯಾಕಂದ್ರೆ ಅಲ್ಲಿ ರಿಸ್ಕಿ ಪ್ರೆಗ್ನೆನ್ಸಿನೇ ಬಂದಿರ್ತಾವ. ಸೊ ಅಂತ ಇದ್ರೊಳಗ ನಾನು 6 ತಿಂಗಳು ಕಳೆದೆ. ಹಾಸ್ಪಿಟಲ್ ಇದ್ರೆ ಮನೆ ಪೂರಾ ಹಾಸ್ಪಿಟಲ್ಗೆ 6 ತಿಂಗಳು ಅಂತ ಫ್ಲೂಯಿಡ್ ಇಂದ ಎದ್ದಿದ್ರೆ ಫ್ಲೂಯಿಡ್ ಹೋಗ್ಬಿಡ್ತಿತ್ತು. ಹೊಟ್ಟೆ ಒಳಗೆ ಫ್ಲೂಯಿಡ್ ಇಲ್ಲ ಅಂದ್ರೆ ಬೇಬಿ ಸರ್ವೈವ್ ಆಗಲ್ಲ. ಅದು ಆದ್ರೂ ನೀವು ಬೇಬಿನ ತೆಗಿಸ್ಲಿಲ್ಲ. 6 ತಿಂಗಳಿಗೂ ಇತ್ತು ಮೇಡಮ್. 6 ತಿಂಗಳಿಗೆ ಅವ್ರಂದ್ರು ಇಲ್ಲ, ಇದು ಜಸ್ಟ್ 600 ಗ್ರಾಮ್ ಅದ ಕೂಸ್, 600 ಗ್ರಾಮ್ ಅಂದ್ರೆ ಅರ್ಧ ಕೆಜಿ 100 ಗ್ರಾಮ್, ಒಂದ್ ಇಷ್ಟ ಸೈಜ್ ಇರ್ಬೇಕು. ಈ ಕೂಸ್ ಏನು 3 ತಿಂಗಳಿಗೆ 1 ಕೆಜಿನೂ ಆಗುದಿಲ್ಲ. ಸೊ ನೀವ್ ಅದು ಬೆಳೆಸಿದ್ರು ವೇಸ್ಟ್, ಅಬೋರ್ಷನ್ ಮಾಡಿಸ್ಬಿಡ್ರಿ ಅಂತಂದ್ರು. ಯಾಕಂದ್ರೆ ಬೆಳವಣಿಗೆ ಇಲ್ಲ ಕೂಸಿಂದು, ಬೆಳಗಿಲ್ಲದು ಪ್ರಾಬ್ಲಮ್ ಬಹಳ ಅದ, ರಿಸ್ಕ್ನು ಬಹಳ ಅದ ನಿಮಗ ಅಂತಂದ್ರು. ಅವಾಗ ನಾ ಅಂದೆ ಮಾಡಂಗ ಇಲ್ಲಿ ಮೇಡಮ್ ಏನಾಕಾಗ್ಲಿ, ನನಗ್ ರಾಯರ್ ಮ್ಯಾಲ ಇದ್ದಾರೆ, ನೋಡ್ತಿರ್ತಾರ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರ, ನಮಗ ಧೈರ್ಯ ಅದ, ನಮ್ ಕೈ ಬಿಡಂಗಿಲ್ಲ ರಾಯರ್ ಅಂತ ಹೇಳ್ದೆ. ಹಾಗೆ ಮಾಡ್ಕೋತ ನನ್ ಡಾಕ್ಟ್ರು ಅಂತ ಒಳ್ಳೆಯವರೇ ಇದ್ರು. 24 ತಾಸು ಅವ್ರ ನಿಗರಾಣಿ ಒಳಗಿಟ್ಟು ನಂಗೆ ಟ್ರೀಟ್ಮೆಂಟ್ ಕೊಟ್ರು. ಹಿಂಗ ಒಂದ್ 10 ನಿಮಿಷ ಕೆಳಗೆ ಹಿಡಿದ್ರೆ ಮತ್ ಫ್ಲೂಯಿಡ್ ಹೋಗುದು ಅಂತ ಕೇಸ್. 9 ತಿಂಗಳು ನಾ ಬೆಡ್ ಮೇಲೆ ಟ್ರೀಟ್ಮೆಂಟ್ ತಗೊಂಡೆ. 9 ತಿಂಗಳಿಗೆ ಡೆಲಿವರಿ ಆಯ್ತು, ಕೂಸ್ ಹುಡ್ತು.
ಮೇಡಮ್ ಕಾಡ್ಸಿದ್ರ ಮತ್ ಏನಪ್ಪಾ ನಿನಗ ಅಂದ್ರು ಹುಡುಗಿ ಐತ್ರಿ ಮೇಡಮ್ ಅಂದೆ. ಡೆಲಿವರಿ ಆದ ತಕ್ಷಣ ಬೆಡ್ ಮೇಲೆ ನಿಂತಿದ್ದು. ಹುಡುಗಿ ಐತ್ರಿ ಮೇಡಮ್, ಈಗ ಹುಡುಗಿ ಆತ್ ನೋಡ ಬೇಗ ಅಂತಂದ್ರ. ಇಲ್ರಿ ಮೇಡಮ್ ಏನಾಯ್ತಿರ್ಲಿ ನಂದು, ನೀವು ಮೊದ್ಲು ಆಪರೇಷನ್ ಮಾಡ್ರಿ, ಯಾಕಂದ್ರೆ ಬಾಳ ಕಷ್ಟಪಟ್ಟಿನಿ, ಇನ್ ಇದ್ರಷ್ಟು ಕಷ್ಟಪಡೋಷ್ಟು ತಾಕತ್ ನನಗ್ ಉಳ್ದಿಲ್ಲ ಅಂತ. ಅಲ್ಲ ಮತ್ ಇನ್ನೊಂದ್ ಹುಡುಗ ಆತ ನೋಡು ಅಂದ್ರು. ಬ್ಯಾಡ್ರಿ ಮೇಡಮ್ ನಾನು ಬಾಳ ಮಿಕ್ ವಿಟಮಿನ್ ತೆಗೆದ್ ಬಿಟ್ರಿ. ಇಲ್ಲ ಮಜಾಕ್ ಮಾಡಿದ್ವಿ, ಗಂಡ ಹುಡುಗನಾಗ್ಯದ ಚಂದ ಅದ, ಏನೂ ಇರ್ಲಿ ಮೇಡಮ್ ಫಸ್ಟ್ ಮಾಡ್ರಿ ಅಂತಂದ್ರೆ ನಾನೇ ಸೈನ್ ಮಾಡಿ, ನಮ್ಮ ಮನೆಯವ್ದು ಇರ್ಲಿಲ್ಲ ಅಂತ ಕೇಸೊಳಗ್ ನಾನೇ ಸೈನ್ ಮಾಡಿದೆ. ಅವ್ರು ಆಪರೇಷನ್ ಮಾಡಿದ್ರು, ಡೆಲಿವರಿ ಕವರ್ಗ್ ಬಂದ್ವಿ. ನನ್ ಮಗನ್ ಒಂದ್ ಪ್ರಾಬ್ಲಮ್ ಇತ್ತು, ಎಲ್ಲಾ ಚಲೋ ಡಾಕ್ಟರ್ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ಅವ್ರು ಕರೆಕ್ಟ್ ಇದ್ರು. ಕೂಸ್ ಹೊರಗ್ ಬತ್ತು ನೋಡ್ದೆ, ಎಲ್ಲಾ ಫಿಸಿಕಲಿ ಫಿಟ್ ಇತ್ತು, ಮೆಂಟಲಿ ಫಿಟ್ ಇತ್ತು. ಎಷ್ಟು ಕೆಜಿ? 1800 ಗ್ರಾಮ್ ಏನೋ ಇತ್ತು ಅಷ್ಟೇ ಅದು. ಅವಾಗ ಅದು ಹುಡುಗನ್ ಕಾಲು ಇದು ಪಾದ ಉಲ್ಟಾ ಆಗಿ ಹೊಟ್ಟಿತ್ತು. ಅಯ್ಯೋ, ಯಾಕಂತ ಡಾಕ್ಟರ್ ಇಲ್ವಾ ನಿಂಗ್ ಮೊದ್ಲೇ ಹೇಳಿದ್ವಲ್ಲ ನಿನ್ ಪ್ರಾಬ್ಲಮ್ ಅದ, ಹೊಟ್ಟೆಯೊಳಗ್ ಬರೋದ್ ಏನ್ ಇರ್ತಿದ್ದಿಲ್ಲ, ಅದು ಕೂಸಿಗೆ ಅಲ್ಗಡೆ ಜಾಗ ಇರ್ಲಾರ್ದಕ್ಕ ಒಂದ ಕಡೆ ಕಾಲ್ ಇಟ್ಕೊಂಡ್ ಕೂತದ, ಅದಕ್ ಕಾಲ್ ಹೊಳ್ಬಿಟ್ಟದ ಕೂಸಿಂದು. ಹೊಸ ಚಿಂತೆ ಶುರು ಆತ. ಇಷ್ಟೆಲ್ಲಾ ಆಗ್ಯದಪ್ಪ, 4-5 ಲಕ್ಷ ರೊಕ್ಕ ಖರ್ಚು ಮಾಡಿ ಕೂಸಿಗ್ ತಗ್ವಿ, ಮನಿಗೊಂದ್ ಮಗು ಬಂತಂದ್ ಖುಷಿ ಪಡೋದ್ರಾಗ ಕೂಸಿನ ಕಾಲ್ ಹಿಂಗ ಮತ್ ನನಗೊಂಥರ ಮಾನಸಿಕ ಆಯ್ತು. ಹೆಂಗ್ ಮಾಡುದು, ನಮ್ಮನೆ ಏನ್ ರೀತಿ ಮಾಡೋದು, ದೇವ್ರ ಕಷ್ಟ ಕೊಡೋದು, ಹೀಗೊಂದ್ ಸೊಲ್ಯೂಷನ್ ಮನೆಯವರಿಗೆ ಬಹಳ ಸಪೋರ್ಟ್ ಮಾಡ್ತಿದ್ವು. ನಾವ್ ಇದೀವಲ್ಲ ಒಬ್ರಿಗೊಬ್ರು ಮಾಡ್ಕೊಂಡು ಹೋಗೋಣ ಅಂದ್ರು. ಆಯ್ತ್ರಿ ಅಂತಂತೆ ನಮ್ದು ಕಷ್ಟದೊಳಗ ಜೋರ್ ನಾಮಕರಣ ಫಂಕ್ಷನ್ ಮಾಡಿದ್ವಿ. ನಮ್ದು ಶಕ್ತಿ ಮೀರಿನ ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ವಿ. ಎಲ್ಲಾ ಫ್ಯಾಮಿಲಿ ಫ್ರೆಂಡ್ಸ್ ಬಂದ್ರು, ಚಂದ ಮಾಡಿದ್ವಿ ಕಾರ್ಯಕ್ರಮ. ಆಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ 28 ದಿವಸಕ್ಕೆ ಬ್ಲಾಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ನಿಗೆ ಟ್ರೀಟ್ಮೆಂಟ್ 18 ಗ್ರಾಮ್ ಕೂಸ್, ಲೋಟ್ ವೇಟ್ ಬರ್ತವೇವಿ. ಡಾಕ್ಟರ್ ಬಹಳ ಕಾಳಜಿ ಮಾಡ್ಬೇಕಂದ್ರು. ಬಹಳ ಕಾಳಜಿ ಅಂದ್ರೆ ನಾವು ಕೂಸಿಗೆ ನೀವು ಅಂಗೈ ಮೇಲೆ ಇಟ್ಕೊಂಡೆ ಬೆಳೆಸ್ಬೇಕಂತಿದ್ರು. ಆದ್ರೆ ಅಂಗೈ ಮೇಲೆ ಇಟ್ಕೊಂಡ್ ಬೆಳೆಸ್ಬೇಕಂದ್ರ ನಮ್ ನೌಕರಿ ಅಷ್ಟು ಸೆಕ್ಯೂರ್ ಇದ್ದಿದ್ದಿಲ್ಲ. ಮತ್ ನಾನ್ ನೌಕರಿ ಮಾಡೋಬೇಕು. 2 ತಿಂಗಳಿಗೆ ಮತ್ತೆ ನೌಕರಿ ಸ್ಟಾರ್ಟ್ ಮಾಡಿದೆ ನಾನು. ಮತ್ತೆ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡ್ ಸ್ಕೂಲಿಗೆ ಟ್ರೀಟ್ಮೆಂಟ್ ನಡೀತಾ ಇದ್ದು. ಅದಕ್ಕೆ ಗ್ರೇಟ್ ಮಾಡಿದೆ ಅಂತ ನಮ್ಮ ಮನೆಯವ್ರು ಅನ್ಬೋದು. ನನ್ ಸಂಬಂಧ ಅವ್ರು ತಮ್ ಜಾಬ್ ಬಿಟ್ರ, ನೀನ್ ಜಾಬ್ ಏನಾದ್ರು ಬಿಡ್ಬೇಡ, ಯಾಕಂದ್ರೆ ನಿನ್ ಡ್ರೀಮ್ ಇಂಪಾರ್ಟೆಂಟ್. ನಾನ್ ಕರಿಯರ್ ಯಾವಾಗೂ ಮಾಡ್ಕೊತಿರ್ತೀನಿ, ನಾ ಮಾರ್ಕೆಟ್ ಆಗಿದ್ದೀನಿ, ನೈವತ್ತಿಲ್ಲ ಇನ್ನು 2 ವರ್ಷಕ್ಕೆ ಮಾಡ್ಕೋತೀನಿ. ಬಟ್ ನೀವ್ ಯಾವ್ದೋ ಡ್ರೀಮ್ ಬಿಲ್ ಮಾಡೋದಂತ ನೀವ್ ಮಾಡೋದ್ರು. ನಿಮ್ಗೋಸ್ಕರ ಅವ್ರು ಜಾಬ್ ಬಿಟ್ರು. 8-9 ತಿಂಗಳ ಮಟ್ಟ ಮಗುನ್ ಮತ್ ಅವ್ರೇ ನೋಡ್ಕೊಂಡ್ರು. ಅದನ್ನ ಗಂಜಿ ಕುಡ್ಸೋದು, ಆಕಳ ಹಾಲು ಕುಡ್ಸೋದು 2 ತಿಂಗಳಿಂದ ಸ್ಟಾರ್ಟ್ ಮಾಡ್ಬಿಟ್ವಿ. ನಾನ್ ಜಾಬ್ ಮಾಡ್ತಿದ್ದೆ. ನಾನ್ ಮೇಡಮ್ ಪರ್ಮಿಷನ್ ಕೊಟ್ಟು ಸಣ್ಣ ಕೂಸದ ಬಿಟ್ಟು ಬಂದಿ ಅಂತ ಹೇಳಿ 2 ಬಿಟ್ಟು 1 ಗಂಟೆ ಹೋಗಂತಿದ್ರು. 1 ಗಂಟೆ ಮತ್ ಮಗು ನೋಡ್ಕೊಂಡು ಆಮೇಲೆ ಇನ್ಮ್ಯಾಗ ಹೊರಗಿನ ಕೆಲಸ ಅವ್ರು ನಾವ್ ಹೋದ್ಮೇಲೆ ಅವ್ರು ಮಾಡ್ಕೋತಿದ್ವಿ. ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ಕೊಂತ ಬಂದಿವಿ ಇಬ್ರು ಜಾಬ್. ಆಮೇಲೆ ಮಗ 9 ತಿಂಗಳದವಾದ. ಅಮ್ಮ ಅಂದ್ಲು, ಅವನ ಎಷ್ಟು ದಿವ್ಸ ಬಿಟ್ಟು ಕೊಡ್ತಾನವ, ನಿಮ್ದು ಜೀವನ ಅಷ್ಟು ಅನ್ಕೊಂಡಷ್ಟು ಈಸಿ ಇಲ್ಲ, ನನ್ ಕಡೆ ಕಳ್ಸ ನಾನ್ ನೋಡ್ಕೋತೀನಿ ಅಂದ. ಮತ್ ಅಮ್ಮಗದು ಬಿಡ್ಲಾರ್ದು ಯಾರಿಗ್ ಬಿಟ್ರು, ಮತ್ ಅಮ್ಮನ ಕಡೆ ಕಳ್ಸಿದೆ. ಆಗ ನನ್ ಮಗಳು ಅಡ್ಜಸ್ಟ್ ಆದಾಗ ಇವ ಅಷ್ಟು ಅಡ್ಜಸ್ಟ್ ಆಗ್ಲಿಲ್ಲ. ಇವ್ರ ಹತ್ರ ಬೇಡ, ಅವ್ರಿಗೂ ವಯಸ್ಸಾಗ್ಯದ, ಎಷ್ಟ್ ಕಾಸು ಕೊಡ್ತಿ, ಇಲ್ಲೇ ಕರ್ಸ್ಕೊಳ್ಳು ಅಂತ ಮತ್ ಇಲ್ಲೇ ಕರ್ಸ್ಕೊಂಡ್ವಿ. ನಮ್ಮ ಅತ್ತಿ ಅಂದ್ರ ನಾ ಇದಿಲ್ಲ, ಯಾಕೆ ಕಾಳಜಿ ಮಾಡ್ತಿದ್ ನೋಡ್ಕೋತೀನಿ ಅಂತ ಹೇಳಿ. ಆಮೇಲೆ ನಮ್ಮ ಅತ್ತಿ ಕೈಯಾಗಿ ಬೆಳೆದ ಮಗ. ಅವ 1.5 ವರ್ಷ ನಾವಿದ್ದ. ಅತ್ತಿ ಮಾವ ಕೊರೋನಾ ಒಳಗೆ ತೀರ್ಕೊಂಡ್ವಿ. ಅತ್ತಿ ಮಾವ ಇಬ್ರು ಒಂದೇ ದಿವಸ ತೀರ್ಕೊಂಡ್ರು. ಅತ್ತಿಗೆ ಒಂದ್ ಸ್ವಲ್ಪ ಶುಗರ್ ಇತ್ತು. ಸೊ ಸ್ವಲ್ಪ ಅವ್ರು ಯಾಕೋ ಆ ಟೈಮಿಂಗ್ ಸ್ವಲ್ಪ ಲೂಸ್ ಔಟ್ ಆದ್ರು. ಕೊರೋನಾನೇ ಇರ್ಲಿಲ್ಲ ಖರೆ, ನಾವೆಲ್ಲಾ ಟೆಸ್ಟ್ ಮಾಡಿ ಅವ್ರು ತೋರ್ಸಿದ್ರು, ನಂಬಿಕೆ ಬರ್ಲಿಲ್ಲ. ಇಲ್ಲ ನನಗೆ ಯಾಕೋ ಒಂಥರ ಆಗ್ಲಿತ್ತ ಮನ್ಸಿಗೆ ಮಾಡ್ಕೊಂಡು ಅವ್ರು ತೀರ್ಕೊಂಡ್ರು. February 25th 2020 ಅವ್ರು ತೀರ್ಕೊಂಡ್ರು. ಅವ್ರ ಮುಂಚೆಲ್ಲ 9:30 ಮಾಡಿ ಎಲ್ಲಾ ದಿನ ಕರ್ಮ ಮುಗಿಸ್ಕೊಂಡು ನಮ್ ಭಾವ ಅಕ್ಕ ಮನೆಗೆ ನೀರ್ ಬಳಗ್ ಬಂದ್ರು. ಇವ್ರು ಬಂದ್ಮೇಲೆ 1-2 ತಾಸು ಬದುಕಿದ್ರು. ಆಮೇಲೆ ಮಾವಾಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಕಾರ್ಡಿಯಾಕ್ ಅಟ್ಯಾಕ್ ಆಗಿ ಅವ್ರು ತೀರ್ಕೊಂಡ್ರು. ಒಂದೇ ದಿವ್ಸ ಅತ್ತಿ ಮಾವನ್ ಕಳ್ಕೊಂಡ್ವಿ. ಇಷ್ಟೆಲ್ಲಾ ಕಷ್ಟಗಳು ಮಾಡ್ಕೋತ ಜಾಬ್ ಪ್ರೊಫೆಷನ್ ಮಾಡ್ಕೋತ ಬಂದ್ವಿ. ಇವಾಗ ಆರಾಮಿದ್ದಾನ ಮಗ? ಮಗ ಆಪರೇಷನ್ ಆಯ್ತು ಮ್ಯಾಮ್. March 9 ಕೊಟ್ಟಿದ್ದಾವ. May 9 ಕರೆಕ್ಟ್ 2 ತಿಂಗಳಿಗೆ ಆಪರೇಷನ್ ಮಾಡ್ಸಿದ್ವಿ. ಇವಾಗ ಮತ್ತೆ ಎಲ್ರಿಗಂತೆ ನಡೀತಾನ, ಎಲ್ಲಾ ನಾರ್ಮಲ್ ಇದಾನ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕಿಂತ ಅವ್ನ ನೋಡಿ ಜೀವನ ಮಾಡಿ ಕಲಿಬೇಕು ನಾವು. ಬಹಳ ತಿಳುವಳಿಕೆ ಅದ ರೀ ಮ್ಯಾಮ್. ಅಷ್ಟ ಸಣ್ಣ ಹುಡುಗ ಈಗ 6 ವರ್ಷ ಇದಾನ ಖರೆ ತಿಳುವಳಿಕೆ ಬಹಳ ಅದು. ನಮ್ಮ ಪರಿಸ್ಥಿತಿಯನ್ನ 2 ಮಕ್ಳು ಅರ್ಥ ಮಾಡ್ಕೊಂಡಾವ್. ಅಂತ ಗಂಡ ಸಿಗ್ಲಿಕ್ಕೂ ಪುಣ್ಯ ಮಾಡಿದ್ವಿ, ಅಂತ ಮಕ್ಕಳು ಸಿಗ್ಲಿಕ್ಕೂ ನಾವ್ ಒಂಥರ ಏನೋ ಲಕ್ ಅನ್ಬೋದು. ಚಲೋ ಮಕ್ಳು ಸಿಕ್ಕಾವ್ ಕೊಟ್ಟದಿಂದ. ಅಲ್ಲ, ಶ್ರೀಮಂತರೇ ಬೇಕು ಅಂತ ಮಾಡ್ಕೊಳ್ಳೋಕ್ಕಿಂತ ಬಡವ್ರು ಬೇಕಂತ ಮಾಡ್ಕೊಂಡ್ರು ಅಷ್ಟು ಒಳ್ಳೆ ಗಂಡ ಸಿಗ್ತಾರೆ ನಿಮಗೆ. ಇವತ್ ನಾ ಹೇಳಿದ್ನಲ್ಲ ಮಮ್ಮಿ, ಏನ್ರ ಒಂದ್ ಟೀಚಿಂಗ್ ಪ್ರೊಫೆಷನ್ ಆಗ ಅಚೀವ್ ಮಾಡೀನಿ ಅಂದ್ರ ದಟ್ ಟ್ರೆಂಡ್ ಗೋಸ್ ಟು ಮೈ ಹಸ್ಬೆಂಡ್. ಇವತ್ ಅವ್ರು ಇದ್ದಾರಂತೇಳಿ ನಾ ಇದ್ದೀನಿ. ನಾ ಈ ಸೊಸೈಟಿ ಸಮಾಜದಾಗ ಒಂದ್ ಏನೋ ರೆಕಗ್ನಿಷನ್ ತಗೊಂಡಿನಿ, ಮೇಘಾ ಒಂದ್ ಒಳ್ಳೆ ಟೀಚರ್, ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಿನಿ ಅಂದ್ರ ಆ ಕ್ರೆಡಿಟ್ ನಮ್ಮ ಹಸ್ಬೆಂಡ್ಗೆ ಹೋಗ್ತದೆ. ಆಮೇಲೆ ನಿಮ್ ಮಕ್ಕಳಿಗೆ ಏನಾದ್ರು ಒತ್ತಡ, ಇದೇ ಆಗ್ಬೇಕು ಅದೇ ಆಗ್ಬೇಕು
ಇಂಜಿನಿಯರ್, ನಾನ್ ಆಸ್ ಅ ಮದರ್ ಹಾರ್ಟ್ ತಾಯಿ ಮನ್ಸಿಗೆ ಇರ್ತದ ನನ್ ಮಕ್ಳು ಚಲೋನೇ ಆಗ್ಬೇಕಂತೀನಿ. ನಾನ್ ಎಲ್ಲೋ ಒಂದ್ ಕಡೆ ಪ್ರೆಷರ್ ಹಾಕ್ತೀನಿ ಸ್ವಲ್ಪ ಅನ್ಕೋಬಹುದು. ಬಟ್ ನನ್ನ ಯಜಮಾನ ಸೀದಾ ಹೇಳ್ತಾನೆ, ಮೇಘಾ ನೀ ಹೆಂಗ ಜೀವನದಾಗ ಏನ್ರ ಅನ್ಕೊಂಡಿದ್ದಿ ಅದು ಆಯ್ತು ಇಲ್ಲ, ಆದ್ರೂ ನಾವ್ ಆರಾಮೇ ಇದೀವಿ. ನೀ ಜಸ್ಟ್ ಡಿಗ್ರಿ ಮಾಡಿ ಆರಾಮಿದಿ. ನಮ್ ಮಕ್ಳು ನಮ್ಕಿಲಿ ಜಾಣೆ ಇದ್ದಾರೆ, ನಮ್ಕಿಲಿ ಚಲೋ ಫ್ಯೂಚರೇ ಅದ. ಪ್ರೆಷರ್ ಹಾಕೋದ್ ಬೇಡ, ಅವ್ರಿಗೆ ಫ್ರೀಡಮ್ ಕೊಡೋಣ. ಅವ್ರ ಏನ್ ಲೈಫ್ ಚೂಸ್ ಮಾಡ್ಕೋತಾರ ಕರಿಯರ್ ಅದನ್ನ ಕೊಡ್ಲಿಕ್ಕೆ ಟ್ರೈ ಮಾಡೋಣ. ನಮ್ ಶಕ್ತಿ ಮೀರಿ ಅವ್ರಿಗೆ ಕಲ್ಸೋಣ. ಅಷ್ಟ ಮೇಲೆ ಅವ್ರ ನಸೀಬ್ ಅವ್ರಿಗೆ ಬಿಟ್ಟದ ಅಂತೇಳಿ ಒಟ್ಟ ಪ್ರೆಷರ್ ಹಾಕಿಸ್ಕೊಡೋದಿಲ್ಲ. ನಾನ್ ಸ್ವಲ್ಪ ಎಲ್ಲೋ ಹಾಕೋದನ್ ಗೊತ್ತೀನಿ, ಬಟ್ ನಮ್ ಯಜಮಾನ್ರು ಒಟ್ಟ ಹಾಕೋದಿಲ್ಲ. ಆತರ ಈ ಮಿಡಲ್ ಕ್ಲಾಸ್ನಾಗ ಮಕ್ಳು ಹೆಂಗಂದ್ರ ಅಡ್ಜಸ್ಟ್ ಆಗ್ಬಿಡ್ತಾರಲ್ರಿ. ಅಡ್ಜಸ್ಟ್ ಆಗಿ ನಮ್ಮಮ್ಮ ಅವರಿಗೆ ಪರಿಸ್ಥಿತಿ ಕಲಿಸ್ಬಿಡ್ತದ. ಕಲಿಸಿಬಿಡ್ತದ. ನನ್ ಮಗಳ 4ನೇ ಇದ್ರು, ನನ್ ಮಗನ ಡೆಲಿವರಿ ಆದಾಗ ನನ್ ಮಗಳ 4ನೇ ಜಸ್ಟ್ ಹಾಲಿಡೇಸ್ ಇತ್ತು. ಆ ತಿಂಗಳಿಗೋಸಿ ಅಪ್ಪ ಎಲ್ಲೋ ಅಕಸ್ಮಾತ್ ಹೋದ್ರ ಆ ಹುಡುಗಿಗೆ ಅಜ್ಜಿ ಕೊಡಿಸಿ, ಅವ್ರ ಅಜ್ಜಿ ಮಿಕ್ಸರ್ ಹಾಕೊಡೋರು. ಅವ್ರಿಗೆ ಕೆಳಗಡೆ ಕೂಡಿ ಬರ್ತಿಲ್ಲ ಅಜ್ಜಿ. ಸೊ ಅಜ್ಜಿ ಕೂಡ ಅಜ್ಜಿನ ಸ್ಕೂಲಿಗೆ ಮುಗಿಸ್ಕೊಂಬಂದ್ ತಮ್ಮಗ್ ಹೋಗಿದ್ ಅಜ್ಜಿ ಹಾಕಿ, ತಮ್ಮಗ್ ಸ್ನಾನ ಮಾಡ್ಸೋದು, ತಮ್ಮಗ್ ರೆಡಿ ಮಾಡೋದು. ಒಂಥರ ನಾ ಅಮ್ಮ ಸುಳ್ಳು ಅಕ್ಕಿನೇ ಕರಿ ಮಮ್ಮ ಆ ರೀತಿ ತಮ್ಮಗ್ ಬೆಳೆಸಿದ್ಲಕ್ಕಿ. ಮಗ ಹೆಂಗಂದ್ರೆ ಇವತ್ತಿನ ಒಂದ್ ಏಟ ಏನೋ ಹೊಡೆದ್ರು ಅಕ್ಕ ಅಂತ ಅಕ್ಕಿ ಕಡೆ ಹೋಗ್ತಾನೆ. ಅಷ್ಟು ಪ್ರೀತಿ ಮಗಳು ಕೊಟ್ಟಿದಾಗ ಅದೇ ಅದು ಕಲಿಸ್ಬಿಡ್ತದ್ರೆ ಹೆಂಗ ಕಲಿಸ್ಬಿಡ್ತದ. ಆಮೇಲೆ ನೀವು ಆಸ್ ಎ ಟೀಚರ್ ಆಗಿ ಬೇರೆಯವ್ರ ಮಕ್ಕಳಿಗೆ ಹೇಳ್ಬೇಕಂದ್ರೆ ಏನ್ ಮೋಟಿವೇಶನ್ ಸ್ಪೀಚ್? ನಿಮ್ ಸ್ಪೀಚ್ ಬಹಳ ಚಂದ ಅಂತ ಕೇಳಿ ನಾನು. ಆಕ್ಚುಲಿ ಮಕ್ಕಳ ಹೆಂಗಂದ್ರೆ ಇವತ್ತಿನ ಮಕ್ಳ ನಾಳೆಯ ಫ್ಯೂಚರ್ ಅಂತ ಹೇಳ್ತೀವಿ ನಾವು. ನಾಳೆ ಭವಿಷ್ಯ ಅದ ಅಂದ್ರೆ ಇವತ್ತಿನ ಮಕ್ಕಳ ಮೇಲೆ ಅದ. ನಾನ್ ಒಂದು ಜಸ್ಟ್ ಬಿಕಾಮ್ ಗ್ರಾಜುಯೇಟ್ ಇವತ್ತ ಈ ಸಮಾಜದಾಗ ಒಂದು ಟೀಚರ್ ಆಗಿ ಮಿಂಚ್ತಾ ಇದ್ದೀನಿ ಅಂತಂದ್ರ ನೀವಂದ್ರು ಯು ಆರ್ ಯೂತ್ ಬಿಲ್ಡರ್ಸ್. ಈಗಿನ ಮಕ್ಕಳು ನಮ್ಮ ಜನರೇಷನ್ ಕಿಂತ ಫಾಸ್ಟ್. ನಿಮ್ ನಾಲೆಜ್ಗಂತರೂ ವಿ ಕೆನಾಟ್ ಬೀಟ್ ಅಪ್. ನಮ್ ನಾಲೆಜ್ ಮುಂದೆ ನಾವೇನೂ ಅಲ್ಲ. ಅದಕ್ಕೆ ಎಲ್ರಿಗೂ ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಅವನೇ, ಪ್ರತಿಭೆ ಎಲ್ಲಾ ಮಗುನಲ್ಲೂ ಅದ. ಈಗಿನ ಒಂದು ಮಗು ಶಾಲೆಗೆ ಬರ್ತದ್ರೆ ಇಟ್ ಈಸ್ ಲೈಕ್ ಅ ಬ್ಲಾಂಕ್ ಪೇಪರ್, ಒಂದು ಖಾಲಿ ಹಳೆ ಇದ್ದಂಗ. ಅದ್ರಲ್ಲಿ ನಾ ಟೀಚರ್ ಆಗಿ ಏನ್ ಫಿಲ್ಅಪ್ ಮಾಡ್ತೀನಿ, ನಾ ಏನ್ ಅದನ್ನ ತುಂಬ್ತೀನಿ, ಆ ರೀತಿ ಮಗು ಹೊಮ್ತದ. ಸೊ ಒಂದು ಟೀಚರ್ ಆಗಿ ನಾ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮಗುವಲ್ಲಿ ಒಳ್ಳೆಯ ಜ್ಞಾನವನ್ನು ಕೊಡ್ಬೇಕು, ಒಳ್ಳೆಯ ಸಂಸ್ಕಾರವನ್ನು. ಸಂಸ್ಕಾರ ಬರೀ ಮನೆಗೆ ತಾಯಿಗೆ ಅಷ್ಟ ಸೀಮಿತ ಅಲ್ಲ. ಆಸ್ ಅ ಟೀಚರ್ ನಾನು ಕೂಡ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಟೀಚರ್ ಕಲಿಸ್ಬೇಕು. ಆಗ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರ ಮುಂದ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ತಾರೆ, ವಿತ್ ಒಳ್ಳೆಯ ಫ್ಯೂಚರ್ ಸಿಗ್ತದೆ. ಸೊ ಆಸ್ ಅ ಟೀಚರ್ ಐ ಹ್ಯಾವ್ ಟು ಗಿವ್ ಅ ಗುಡ್ ನಾಲೆಜ್. ಆಸ್ ಚಿಲ್ಡ್ರನ್ ಯು ಹ್ಯಾವ್ ಟು ರಿಸೀವ್ ಇಟ್ ಪ್ಲೆಂಟಿ. ನೀವ್ ಎಷ್ಟು ನಾಲೆಜ್ ಇಂದ ನಮ್ ಕಡೆ ಗ್ರ್ಯಾಬ್ ಮಾಡಿ ಸ್ಟಾರ್ಟ್ ಮಾಡ್ತೀರಿ, ನಾವ್ ಇನ್ನೂ ಹೆಚ್ಚು ಕೊಡ್ಬೇಕಂತ ನಿಮ್ ಆಸೆ ಬರ್ತದ. ಸೊ ಹಿಂದಿನ ಮಕ್ಳು ಹೆಂಗಪ್ಪ ಅಂದ್ರ ನೀವು ತಗೊಳಿಕ್ ರೆಡಿ ಆಗ್ರಿ. ನಾವು ಶಿಕ್ಷಕರ ನಿಮಗ ಒಳ್ಳೆಯ ಜ್ಞಾನವನ್ನ ಕೊಡ್ಲಿಕ್ಕೆ ಯಾವಾಗ್ಲೂ ಸದಾ ರೆಡಿ ಇದ್ದೀವಿ.